ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ತುಂಬ ಟೇಸ್ಟಿಯಾದ ಡೆಸರ್ಟ್, ಅದು ಬರೀ 2 ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಹೇಗೆ ತುಂಬ ರುಚಿಯಾದ ಡೆಸರ್ಟ್ ನಮ್ಮ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಭಾಳ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ ಕೂಡ. ಬಹಳ ಈಸಿಯಾಗಿ ಮಾಡ್ಕೊಳ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು 2 ಲೋಟದಷ್ಟು ಹಾಲನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು GRB ಅವ್ರದ್ದು ಬಾದಾಮ್ ಪೌಡರ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಯಾವುದೇ ಬ್ರ್ಯಾಂಡ್ದು ಬಾದಾಮ್ ಪೌಡರ್ನ ಉಪಯೋಗಿಸ್ಕೊಳ್ಬೋದು. MTRದಾಗಿರ್ಬೋದು ಅಥವಾ ಮಯಾಸ್ದಾಗಿರ್ಬೋದು. ನೀವು ಯಾವುದು ರೆಗ್ಯುಲರಾಗಿ ಬಾದಾಮ್ ಪೌಡರ್ನ ಯೂಸ್ ಮಾಡ್ತಾ ಇರ್ತೀರಾ, ಇನ್ಸ್ಟೆಂಟ್ ಬಾದಾಮ್ ಪೌಡರ್ಸ್ ಏನು ಸ್ಯಾಚೆಟ್ಸ್ ಸಿಗುತ್ತೆ ಅದನ್ನು ನೀವಿಲ್ಲಿ ಉಪಯೋಗಿಸ್ಕೊಳ್ಬೋದು. ನಾನಿಲ್ಲಿ 2 ಪ್ಯಾಕನ್ನು ಉಪಯೋಗಿಸ್ತಾ ಇದ್ದೀನಿ GRB ಅವ್ರದ್ದು. ಸೊ ಇದನ್ನು ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾದ ಕೆನೆ ಕಟ್ಟಬಾರ್ದು ಅಂತ ಹೇಳಿ ನೀಟಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು ಯಾವುದೇ ಬ್ರ್ಯಾಂಡ್ ಬ್ರೆಡ್ ಕೂಡ ಯೂಸ್ ಮಾಡ್ಬೋದು. ನಾನು ನೆಕ್ಸ್ಟ್ ಬ್ರೆಡ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ಡೆಸರ್ಟ್ನ ನೀವು ತುಂಬ ಚೆನ್ನಾಗಿರುತ್ತೆ. ನೀವು ಹೊರಗಡೆ ತಿನ್ನೋ ಡೆಸರ್ಟ್ಸ್ಗಿಂತನೂ ಇದು ಮನೆಯಲ್ಲೇ ನಾವೇ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಸಿಂಪಲ್ ಮತ್ತು ವೆರಿ ಈಸಿ. ಬರೀ 2 ಇಂಗ್ರೀಡಿಯೆಂಟ್ಸ್ನ ನಾನಲ್ಲಿ ಯೂಸ್ ಮಾಡ್ತಿರೋದು. ನಂತರ ಹಾಲು ಈ ರೀತಿ ಬಿಸಿ ಆಗ್ತಾ ಶುರುವಾಗಿದೆ. ಈಗ ಮತ್ತೆ ನಾನು ಇನ್ನೊಂದು ಪ್ಯಾಕೆಟ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಪ್ಯಾಕೆಟ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಕಮ್ಮಿ ಕ್ವಾಂಟಿಟಿ ಮಾಡ್ಕೊತಿದ್ದೀನಿ ಅಂದರೆ ಸ್ವಲ್ಪ ಮಾಡ್ಕೊಳ್ಬೋದು, 1 ಪ್ಯಾಕೆಟ್ ಹಾಕ್ಕೊಂಡು. ಸೊ ನಾನೀಗ ಆಲ್ರೆಡಿ ಹೇಳಿದೆ 2 ಲೋಟದಷ್ಟು, ನಾನು 2 ದೊಡ್ಡ ಲೋಟದಷ್ಟು ಅಂದರೆ 200 ml ಅಷ್ಟು ನಾನು ತೊಗೊಂಡಿದ್ದೆ. 400 ml ಅಷ್ಟು ನಾನು ಮಾಡ್ಕೊಳ್ತಾ ಇರೋದು. ಇದನ್ನು ನಾನು 250 ml ಆಗೋವರೆಗೂ ಕುದಿಸ್ಕೊಳ್ತೀನಿ. ಅದಕ್ಕೆ ನಾನಿಲ್ಲಿ ಏನಾಗ್ತಾ ಇದ್ದೀನಿ, 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಪ್ಪ ಹಾಕಿ ಇದನ್ನು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಯೋದಕ್ಕೆ ಬಿಡಬೇಕು. ನಾನೀಗ ಆಲ್ರೆಡಿ ಹೇಳಿದಾಗೆ 400 ml ಮಿಲ್ಕ್ ಏನಾಗಬೇಕು, 250 ml ಆಗಬೇಕು. ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಈ ರೀತಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ ಹಾಲನ್ನು ಚೆನ್ನಾಗಿ ಗಟ್ಟಿ ಮಾಡ್ಕೊಳ್ಬೇಕು. ನೀವು ಬೇಕಿದ್ದರೆ ಮನೆಯಲ್ಲಿ ಬೇರೆ ಡ್ರೈ ಫ್ರೂಟ್ಸ್ ಇದೆ ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಆಲ್ಮೋಸ್ಟ್ ಬಾದಾಮಿ ಪೌಡರ್ನಲ್ಲಿನೇ ಸ್ವಲ್ಪ ಡ್ರೈ ಫ್ರೂಟ್ಸ್ ಇರುತ್ತೆ. ಸೊ ಮನೆಯಲ್ಲೇ ಯಾರಿಗಾರು ಸ್ವೀಟ್ ಕ್ರೇವಿಂಗ್ ಆಗ್ತದೆ ಅಥವಾ ಏನಾದರೂ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತಂದರೆ ಈ ರೀತಿ ಡೆಸರ್ಟ್ನ ನೀವು ಟ್ರೈ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಇದನ್ನೆಲ್ಲ ಚೆನ್ನಾಗಿ ಕುದಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ನೀವು ಇದನ್ನು ಈ ರೀತಿ ಬಾಯ್ಲ್ ಮಾಡ್ಕೊಳ್ಬೇಕು. ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡ್ಕೊಳ್ಬೇಕು. ಇದು ಬ್ರೆಡ್ ಪುಡ್ಡಿಂಗಿಂತನೂ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು ಯಾವ ರೀತಿ ಮಾಡ್ತೀರಾ ಈ ರೀತಿ ಡೆಸರ್ಟ್ಸ್ನ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವು ಯಾವ ರೀತಿ ಮಾಡ್ತೀರಿ ಅಂತ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ರೀತಿ ರೆಸಿಪೀಸ್ನ ಶೇರ್ ಮಾಡಿ. ನೋಡಿ, ನಾನು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಹಾಕಿರೋ ಕ್ವಾಂಟಿಟಿಗಿಂತ ಅದು ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಆಗೋ ತನಕ ನಾವು ಈ ರೀತಿ ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಟೆಪ್ ಬೈ ಸ್ಟೆಪ್ನ ನೀಟಾಗಿ ಫಾಲೋ ಮಾಡಿದ್ರೆ ನಿಮಗೆ ಒಳ್ಳೆ ಡೆಸರ್ಟ್ ಮನೆಯಲ್ಲೇ ನೀಟಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ನಂತರ ನಾನಿಲ್ಲಿ ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಶುಗರ್ನ ನೀವು ಒಂದ್ಸಲಿ ಚೆಕ್ ಮಾಡಿ ಆ್ಯಡ್ ಮಾಡಿ, ಯಾಕೆಂತಂದರೆ ಸ್ವೀಟ್ನ ಚೆಕ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಯಾಕೆಂದರೆ ಈಗ ಆಲ್ರೆಡಿ ನಾವೇನು ಬಾದಾಮ್ ಪೌಡರ್ನ ಯೂಸ್ ಮಾಡಿದ್ದೀವಿ ಅದು ಆಲ್ರೆಡಿ ಶುಗರ್ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವೀಟ್ನ ಸ್ವಲ್ಪ ಚೆಕ್ ಮಾಡಿ ಹಾಕ್ಕೊಳ್ಳಿ. ನೀವು ಜಾಸ್ತಿ ಸ್ವೀಟ್ ತಿಂತೀರಾ ಅಂದರೆ ಸ್ವಲ್ಪ 3ರಿಂದ 4 ಸ್ಪೂನಷ್ಟು ನೀವು ಶುಗರ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 2 ಸ್ಪೂನನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಈಗ ಆಲ್ರೆಡಿ ನಾನು 2 ಪ್ಯಾಕೆಟ್ GRB ಅವ್ರದ್ದು ಮಿಲ್ಕ್ ಪೌಡರ್ ಅಂದರೆ ಬಾದಾಮ್ ಮಿಲ್ಕ್ ಪೌಡರ್ ಯೂಸ್ ಮಾಡಿರೋದ್ರಿಂದ ನನಗೆ ಇಲ್ಲಿ 2 ಸ್ಪೂನ್ ಅಷ್ಟೇ ಸಾಕಾಗುತ್ತೆ. ಸ್ವೀಟ್ ಸರಿ ಇದೆ ಅಂತೇಳಿ ನಾನು 2 ಸ್ಪೂನನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಸ್ವೀಟ್ ಬೇಕಾಗುತ್ತೆ ಅಷ್ಟು ಸ್ಪೂನನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಒಂದ್ಸರಿ ಸ್ವೀಟ್ನ ಚೆಕ್ ಮಾಡಿ ನಂತರ ನೀವು ಆ್ಯಡ್ ಮಾಡ್ಕೊಳ್ಳಿ.
ಸೊ ಈ ರೀತಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿ. ನಾನು ಹಾಕಿದ್ದಷ್ಟು ಹಾಲು ಇವಾಗ ತುಂಬ ಕಮ್ಮಿ ಆಗಿದೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಸ್ಟವನ್ನು ಆಫ್ ಮಾಡಿ ಅದು ಸ್ವಲ್ಪ ತಣ್ಣಗಾಗೋ ತನಕ ನಾವು ಇದನ್ನು ಹೀಗೆ ಬಿಡಬೇಕು. ಬೇಕಿದ್ರೆ ನೀವು ಕೇಸರಿ ಕೂಡ ಹಾಕ್ಕೊಳ್ಬೋದು. ಇವಾಗ ನಾನಿಲ್ಲಿ ಬ್ರೆಡ್ಡನ್ನು ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ನಾರ್ಮಲ್ ಸ್ವೀಟ್ ಬ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 4 ಪೀಸಷ್ಟು ಬ್ರೆಡ್ನ ತೊಗೋತಾ ಇದ್ದೀನಿ. ನೀವು ಮನೆಯಲ್ಲಿ ಬ್ರೆಡ್ ಮಿಕ್ಕಿದೆ ಅಂದರೆ ಕೂಡ ಈ ರೀತಿ ರೆಸಿಪಿನ ಮಾಡ್ಕೊಳ್ಬೋದು. ಇದನ್ನು ಮಾಡಿ ನೀವು ಫ್ರೀಝರಲ್ಲಿ ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು. ಸೊ ನಾನಿವಾಗ ಈ ಬ್ರೆಡ್ಡನ್ನು ನಾನು ಒಂದು ಶೇಪಿಗೆ ಕಟ್ ಮಾಡ್ಕೊಳ್ತೀನಿ, ಅಂದರೆ ರೌಂಡ್ ಶೇಪಿಗೆ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಲಾಸ್ಟಿಕ್ ಇದನ್ನು ಯೂಸ್ ಮಾಡಿ ನೋಡಿ, ಈ ರೀತಿ ರೌಂಡ್ ಶೇಪಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಯಾವ ಶೇಪಿಗೆ ಬೇಕಾದರೂ ಇದನ್ನು ಕಟ್ ಮಾಡ್ಕೊಳ್ಬೋದು. ಬೇಕಿದ್ರೆ ಸ್ಕ್ವೇರಿಗೂ ನೀವು ಕಟ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಎಲ್ಲದನ್ನು ನಾವು ಇದೇ ಶೇಪಿಗೆ ನಾವು ಕಟ್ ಮಾಡ್ಕೊಳ್ತಾ ಬರಬೇಕು. ನೋಡಿ ಈ ರೀತಿ ಎಲ್ಲದನ್ನು ನಾವು ಅದೇ ಶೇಪಿಗೆ ಕಟ್ ಮಾಡ್ಕೊಳ್ಬೇಕು. ನಾನು ಎಲ್ಲದನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ರೌಂಡ್ ಶೇಪಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಬ್ರೆಡ್ಗಳನ್ನೂ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ತೀನಿ ಅಂತಂದರೆ ನೀವು ಬೇರೆ ಶೇಪನ್ನು ಕೂಡ ಮಾಡ್ಕೊಳ್ಬೋದು. ನಂತರ ನಾನಿಲ್ಲಿ ಒಂದು ತವಾನ ಬಿಸಿಗೆ ಇಟ್ಕೊಂಡಿದ್ದೀನಿ. ಈ ತವ ಚೆನ್ನಾಗಿ ಬಿಸಿ ಆಗಬೇಕು. ಸೊ ತವ ಬಿಸಿ ಆದ ನಂತರ ನಾನು ಎಲ್ಲ ಬ್ರೆಡ್ಗಳನ್ನ ತವ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಎಲ್ಲ ಬ್ರೆಡ್ಗಳನ್ನ ನಾನು ತವ ಮೇಲೆ ಹಾಕ್ಕೊಂಡು ಅದನ್ನು ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಬೇಕಿದ್ರೆ ನೀವು ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ಡೀಪ್ ಫ್ರೈ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಡೀಪ್ ಫ್ರೈ ಮಾಡ್ತಾ ಇಲ್ಲ, ಆದಷ್ಟು ನಾನು ತುಪ್ಪ ಹಾಕ್ಕೊಂಡು ಇದನ್ನು ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಅದನ್ನೆಲ್ಲ ನಾವು ಶಾಲೋ ಫ್ರೈ ಮಾಡ್ಕೊಳ್ಬೇಕು. ನೀವು ಬೇಕಿದ್ರೆ ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ಡೀಪ್ ಫ್ರೈ ಕೂಡ ಮಾಡ್ಕೊಳ್ಬೋದು. ಈ ರೀತಿ ಎಲ್ಲದಕ್ಕೂ ತುಪ್ಪ ಹಾಕ್ಕೊಂಡು ನಾವು ಚೆನ್ನಾಗಿ ಶಾಲೋ ಫ್ರೈನ ಮಾಡ್ಕೋಬೋದು. ಬೇಕಿದ್ದರೆ ನೀವು ಅದನ್ನು ನಾನು ಈಗ ಆಲ್ರೆಡಿ ಹೇಳಿದ ಹಾಗೆ ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಕೂಡ ಮಾಡ್ಕೊಳ್ಬೋದು. ಬಟ್ ತುಪ್ಪದಲ್ಲಿ ಈ ರೀತಿ ಶಾಲೋ ಫ್ರೈ ಮಾಡ್ಕೊಳ್ಳೋದ್ರಿಂದನೇ ಅದು ಭಾಳ ಟೇಸ್ಟಿಯಾಗಿ ಬರುತ್ತೆ. ಈ ರೀತಿ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ. ನೋಡಿ ಎಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಈಗ ಇದು ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡಿ ಇದನ್ನೆಲ್ಲ ಪಕ್ಕಕ್ಕೆ ಎತ್ತಿಟ್ಕೊಳ್ತೇನೆ. ಈಗ ಇದನ್ನು ಹೇಗೆ ನಾವು ಪುಡಿಂಗ್ ಅಂದರೆ ಹೇಗೆ ಇದನ್ನು ನಾವು ಮಿಕ್ಸ್ ಮಾಡಬೇಕು ಅಂಥೇಳಿ ನಾನು ನಿಮಗೆ ಇವಾಗ ತೋರಿಸ್ಕೊಳ್ತೇನೆ. ಇವಾಗ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಈ ರೀತಿ ನಾನೊಂದು ಮಟ್ಕ ಕುಲ್ಫಿ ಏನು ಮಾಡ್ತೀವಿ ನಾವು ಆ ರೀತಿ ಒಂದು ಕುಲ್ಫಿ ಬೌಲ್ನ ತೊಗೊಂಡಿದ್ದೀನಿ. ಇದಿಲ್ಲ ಅಂದರೆ ನೀವು ನಾರ್ಮಲ್ ಬೌಲಲ್ಲಿ ಕೂಡ ಮಾಡ್ಕೊಳ್ಬೋದು, ಒಂದು ಚಿಕ್ಕದು. ನಂತರ ಇದಕ್ಕೆ ನಾನು ಆ ಹಾಲನ್ನು ಏನಿ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಒಂದು ಬ್ರೆಡ್ ಪೀಸನ್ನು ನಾನು ಮುಂಚೆ ಹಾಕ್ಕೊಂಡಿದ್ದೆ, ಅದ್ರ ಮೇಲೆ ಹಾಲು ಹಾಕ್ಕೊಂಡಿದ್ದೆ. ಮತ್ತು ನಾನಿಲ್ಲಿ ಇನ್ನೊಂದು ಬ್ರೆಡ್ ಪೀಸ್ನ ಹಾಕ್ಕೊಂಡಿದ್ದೀನಿ. ನಾವು ಟೋಸ್ಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇನ್ನೊಂದು ಲೇಯರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರದ್ದು ನೀವು ಬೇಕಿದ್ರೆ 4ರಿಂದ 5 ಲೇಯರ್ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ 2 ಲೇಯರ್ ಮಾತ್ರ ಮಾಡ್ತಾಯಿದ್ದೀನಿ. ನಂತರ ನಾನಿಲ್ಲಿ ಅದ್ರ ಮೇಲೆ ಕೂಡ ನಾನಿಲ್ಲಿ ಮಾಡಿಟ್ಕೊಂಡಿರುವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ.
ಮತ್ತು ನಾನು ಇನ್ನೊಂದು ಕುಲ್ಫಿ ಇದಕ್ಕೂ ಕೂಡ ಒಂದು ಬ್ರೆಡ್ ಪೀಸನ್ನು ಏನು ಟೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ. ಅದ್ರ ಮೇಲೆ ನಾನು ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಇಲ್ಲಿ 2 ಲೇಯರ್ ಮಾಡ್ತಿರೋದ್ರಿಂದ ನಾನು ಇನ್ನೂ ಒಂದು ಬ್ರೆಡ್ ಪೀಸನ್ನು ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಒಂದು ಬ್ರೆಡ್ ಪೀಸು ಸ್ವಲ್ಪ ಹಾಲು ಮತ್ತು ಒಂದು ಬ್ರೆಡ್ ಪೀಸ್ ಮತ್ತು ಇನ್ನೊಂದು ಸ್ವಲ್ಪ ಹಾಲು ಈ ರೀತಿ ಹಾಕ್ಕೊಳ್ಬೇಕಾಗತ್ತೆ. 2 ಲೇಯರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ನಾನು. ನಂತರ ನಾನು ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಎಷ್ಟು ಲೇಯರ್ ಕೂಡ ಮಾಡ್ಕೊಳ್ಬೋದು ಇಲ್ಲಿ. ನೋಡಿ ಈ ರೀತಿ ಇನ್ನೊಂದು ಸ್ವಲ್ಪ ನಾನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಕುಲ್ಫಿ ಮೋಲ್ಡ್ ಇಲ್ಲ ಅಂತಂದರೆ ನೀವು ಬೇಕಿದ್ದರೆ ಯಾವುದು ಬೇಕಾದರೂ ಬೌಲಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು, ಒಂದು ಚಿಕ್ಕದಾದ ಸ್ವೀಟ್ ಬೌಲಲ್ಲಿ. ನಂತರ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮೇಲೆ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಈ ರೀತಿ ಎಲ್ಲದನ್ನು ನಾವು ಚೆನ್ನಾಗಿ ಗಾರ್ನಿಷ್ ಮಾಡ್ಕೊಳ್ಬೇಕು. ಇವಾಗ ಇದು ರೆಡಿ ಆಗಿದೆ. ಇವಾಗ ನಾನು ಇದಕ್ಕೆ 3 to 4 hours ನಾನು ಇದನ್ನು ಫ್ರೀಸ್ ಮಾಡ್ತಾ ಇದ್ದೀನಿ. ಇದು ಫ್ರೀಸ್ ಮಾಡಲೇಬೇಕು, ಆವಾಗಲೇ ನಿಮಗೆ ಒಂದು ಒಳ್ಳೆ ಟೇಸ್ಟ್ ಬರೋದು. ನೋಡಿ ಈ ರೀತಿ ಇಟ್ಟು ಇದನ್ನು ನಾನು 3 to 4 hours ಫ್ರೀಸ್ ಮಾಡ್ತಿದ್ದೀನಿ. ನಿಮಗೆ ಟೈಮ್ ಇದೆ ಅಂತಂದರೆ ಬೇಕಿದ್ರೆ 5 to 6 hours ಕೂಡ ನೀವು ಫ್ರೀಸ್ ಮಾಡ್ಬೋದು. ಇದನ್ನು ನಾನು ಫ್ರೀಸರಲ್ಲಿ ಇಟ್ಟು 3 to 4 hours ಫ್ರೀಸ್ ಮಾಡಿದ್ದೀನಿ. ನೋಡಿ ಫ್ರೀಸ್ ಆದಮೇಲೆ ಅದು ಈ ರೀತಿ ರೆಡಿ ಆಗಿದೆ. ಇದು ನಿಮಗೆ ಐಸ್ ಕ್ರೀಮ್ ಥರನೂ ತಿನ್ಬೋದು ಅಥವಾ ಡೆಸರ್ಟ್ ಥರನೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮಗೆ ಇದು ಲೇಯರ್ ಬೈ ಲೇಯರ್ ಹೇಗೆ ಕಾಣಿಸುತ್ತೆ ಅಂತ ಕೂಡ ತೋರಿಸ್ತೇನೆ. ಇವಾಗ ಅದನ್ನು ನಾನು ಒಂದು ಸ್ಪೂನಲ್ಲಿ ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೊ ನೀವು ಮನೆಯಲ್ಲೇ ಇದು ಒಂಥರ ಐಸ್ ಕ್ರೀಮ್ ಡೆಸರ್ಟ್ ಥರ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು. ತುಂಬ ಒಳ್ಳೆ ಸ್ವೀಟ್ ಕ್ರೇವಿಂಗ್ ಆಗಿದೆ ಅಂತಂದರೆ ಏನಾದರೂ ಊಟ ಆದಮೇಲೆ ನೀವು ಇದನ್ನು ಆರಾಮಾಗಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಇದು ಬ್ರೆಡ್ಡಲ್ಲಿ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಸ್ಪೂನಲ್ಲಿ ಇದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಸಾಫ್ಟಾಗಿರುತ್ತೆ ಅಂತ ಹೇಳಿ. ನೋಡಿ ಈ ಥರ ಲೇಯರ್ ಬೈ ಲೇಯರ್ ಬರುತ್ತೆ ನಿಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.